ನೋಡಿ, ನಮ್ಮೆಲ್ಲರ ಲೈಫ್ನಲ್ಲಿ ಮೊಬೈಲ್ ಫೋನ್ ಈಗೊಂದು ಭಾಗವೇ ಆಗಿ ಹೋಗಿದೆ ಅಲ್ವಾ? ಆದ್ರೆ ನಾವು ಪ್ರತಿದಿನ ಯೂಸ್ ಮಾಡೋ ಇದೇ ಮೊಬೈಲ್ ನಂಬರ್ನಲ್ಲೇ ಒಂದು ಸೀಕ್ರೆಟ್ ಇದೆ ಅಂದ್ರೆ ನಂಬ್ತೀರಾ? ಹೌದು, ಯೋಚ್ನೆ ಮಾಡಿ. ನಿಮ್ಮ ಫೋನ್ ನಂಬರೇ ನಿಮ್ಮ ಫ್ಯೂಚರ್ ಬಗ್ಗೆ ಏನೋ ಒಂದು ಸುಳಿವು ಕೊಡುತ್ತಿದೆ ಅಂದ್ರೆ ಹೇಗಿರ್ಬೇಡ. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ನಾವು ಇದೇ ಸೀಕ್ರೆಟ್ ಕೋಡ್ನ ರಹಸ್ಯವನ್ನ ಬಿಡಿಸೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ನಿಮ್ಮ ಜೇಬಲ್ಲಿರೋ ಆ ರಹಸ್ಯ ಏನೋ, ಆ ಕೊನೆಯ ಅಂಕೆಗೆ ಯಾಕಿಷ್ಟು ಪವರ್, 1ರಿಂದ 9 ಅಂಕೆಗಳ ಅರ್ಥ, 0ಗೆ ಯಾಕೆ ಸ್ಪೆಷಲ್ ಸ್ಟೇಟಸ್, ಹಾಗೆ ಒಂದೇ ಅಂಕೆನಾ ಅಥವಾ ಬೇರೆನಾದ್ರೂ ಇದೆಯಾ? ಕೊನೆಗೆ ಇದೆಲ್ಲ ನಿಜವಾಗ್ಲೂ ನಮ್ಮ ಹಣೆಬರಹನ ಅಥವಾ ಸುಮ್ನೆ ಒಂದು ನಂಬರಾ? ಬನ್ನಿ ಒಂದೊಂದಾಗಿ ನೋಡೋಣ. ಸರಿ, ಹಾಗಾದ್ರೆ ಮೊದಲಿಗೆ ಆ ಕೊನೆಯ ಅಂಕಿಯ ಶಕ್ತಿ ಏನು ಮತ್ತು ಸಂಖ್ಯಾಶಾಸ್ತ್ರದ ಪ್ರಭಾವವನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋಣ. ಸಂಖ್ಯಾಶಾಸ್ತ್ರ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಹುಟ್ಟಿದ ದಿನಾಂಕ, ಫೋನ್ ನಂಬರ್, ಹೀಗೆ ನಮ್ಮ ಲೈಫ್ನಲ್ಲಿ ಬರುವ ಸಂಖ್ಯೆಗಳು ನಮ್ಮ ವ್ಯಕ್ತಿತ್ವ ಮತ್ತೆ ನಮ್ಮ ಜೀವನದ ಮೇಲೆ ಒಂದು ರೀತಿ ಪ್ರಭಾವ ಬೀರುತ್ತೆ ಅನ್ನೋ ಒಂದು ನಂಬಿಕೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಸಂಖ್ಯಾಶಾಸ್ತ್ರದ ಪ್ರಕಾರ ನಮ್ಮ ಮೊಬೈಲ್ ನಂಬರ್ನ 10 ಡಿಜಿಟ್ ಇದ್ರೂ ಆ ಕೊನೆಯ ಅಂಕೆಗೆ ನಮ್ಮ ವ್ಯಕ್ತಿತ್ವ ಮತ್ತೆ ನಮ್ಮ ಅದೃಷ್ಟದ ಮೇಲೆ ದೊಡ್ಡ ಮಟ್ಟದ ಪವರ್ ಇರುತ್ತಂತೆ. ಹಾಗಾದ್ರೆ ಆ ಕೊನೆಯ ಅಂಕೆ ನಿಜಕ್ಕೂ ಏನು ಹೇಳುತ್ತೆ? ಬನ್ನಿ ಈಗ 1ರಿಂದ 9ರವರೆಗಿನ ಪ್ರತಿಯೊಂದು ಅಂಕೆಯನ್ನು ಡಿಕೋಡ್ ಮಾಡೋಣ. ನಿಮ್ಮ ಫೋನ್ ನಂಬರ್ನ ಕೊನೆಯ ಅಂಕೆ ನಿಮ್ಮ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ. ಮೊದಲಿಗೆ ನಂಬರ್ 1. ಇದನ್ನ ಲೀಡರ್ಶಿಪ್ ಅಂದ್ರೆ ನಾಯಕತ್ವದ ಸಂಕೇತ ಅಂತಾರೆ. ಯಾರ ಮೊಬೈಲ್ ನಂಬರ್ 1ರಿಂದ ಕೊನೆಯಾಗುತ್ತೋ ಅವರು ಸ್ವಾಭಿಮಾನಿಗಳು. ಹೆಚ್ಚಾಗಿ ಇವ್ರಿಗೆ ಬರೋ ಕಾಲ್ಗಳೆಲ್ಲ ಕೆಲಸ, ಪ್ರೊಫೆಷನ್ಗೆ ಸಂಬಂಧಿಸಿದ್ದೇ ಆಗಿರುತ್ತೆ. ಮತ್ತೆ ಇವರು ಸುಮ್ನೆ ಕೂರೋ ಜಾಯಮಾನದವರಲ್ಲ, ಸದಾ ಆಕ್ಟಿವ್ ಆಗಿರೋಕೆ ಇಷ್ಟಪಡ್ತಾರೆ. ಮುಂದಿನದು ನಂಬರ್ 2. ಇವರನ್ನ ಸಹಕಾರಿಗಳು ಅಂತ ಕರಿಬಹುದು. ಅಂದ್ರೆ ಇವರು ತುಂಬಾನೇ ಇಮೋಷನಲ್ ಆಗಿರ್ತಾರೆ ಮತ್ತೆ ಸಂಬಂಧಗರಿಗೆ, ಸಾಮರಸ್ಯಕ್ಕೆ ತುಂಬಾನೇ ಬೆಲೆ ಕೊಡ್ತಾರೆ. ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದು ಇವರ ಸ್ಪೆಷಾಲಿಟಿ. ಈಗ ನಂಬರ್ 3. ಇದು ಸೃಜನಶೀಲತೆ ಮತ್ತು ಸಾಮಾಜಿಕತೆಯನ್ನ ತೋರಿಸುತ್ತೆ. ಇವರ ಪರ್ಸನಾಲಿಟಿ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ. ಆರ್ಟ್ಸ್, ರೈಟಿಂಗ್, ಸೋಷಿಯಲ್ ಸರ್ವಿಸ್ ಈ ಎಲ್ಲದರಲ್ಲೂ ಆಸಕ್ತಿ ಇರುತ್ತೆ. ಜೊತೆಗೆ ಫ್ರೆಂಡ್ಸ್ ಅನ್ನ ತುಂಬಾನೇ ಸುಲಭವಾಗಿ ಮಾಡ್ಕೊಳ್ತಾರೆ. ಸರಿ, ನಂಬರ್ 4. ಇವರು ಅಂದ್ರೆ ಕಠಿಣ ಪರಿಶ್ರಮಿಗಳು. ಈ ನಂಬರ್ ಶಿಸ್ತು ಮತ್ತು ಶ್ರಮವನ್ನ ಸೂಚಿಸುತ್ತೆ. ಇವರೊಂದು ವಿಶೇಷತೆ ಏನಂದ್ರೆ, ಯಾವುದೇ ಕೆಲಸವನ್ನ ಗಡಿಬಿಡಿಯಲ್ಲಿ ಮಾಡಲ್ಲ. ತುಂಬಾನೇ ಶಾಂತವಾಗಿ, ಶ್ರದ್ಧೆಯಿಂದ ತಮ್ಮ ಗುರಿಯನ್ನ ತಲುಪ್ತಾರೆ. ನಂಬರ್ 5. ಇವರು ಸಾಹಸಪ್ರಿಯರು, ಸ್ವತಂತ್ರವಾಗಿರೋಕೆ ಇಷ್ಟಪಡ್ತಾರೆ. ಟ್ರಾವೆಲ್ ಮಾಡೋದು, ರಿಸ್ಕ್ ತಗೊಳ್ಳೋದು ಅಂದ್ರೆ ಇವರಿಗೆ ತುಂಬಾನೇ ಇಷ್ಟ. ಲೈಫನ್ನ ಫುಲ್ ಎಂಜಾಯ್ ಮಾಡೋ ಓಪನ್ ಮೈಂಡೆಡ್ ವ್ಯಕ್ತಿಗಳು ಇವರು. ಆಯ್ತು, ಈಗ ನಂಬರ್ 6. ಇದು ಪ್ರೀತಿ ಮತ್ತು ಕುಟುಂಬದ ಸಂಕೇತ. ಯಾರ ನಂಬರ್ 6ರಿಂದ ಕೊನೆಯಾಗುತ್ತೋ ಅವರಿಗೆ ಫ್ಯಾಮಿಲಿ ಅಂದ್ರೆ ಪಂಚಪ್ರಾಣ. ಕುಟುಂಬದ ಬಗ್ಗೆ ಹೆಚ್ಚು ಜವಾಬ್ದಾರಿ ಇರುತ್ತೆ. ಅಷ್ಟೇ ಅಲ್ಲ, ಬೇರೆಯವರ ಬಗ್ಗೆನೂ ಕಾಳಜಿ ವಹಿಸೋ ಗುಣ ಇವರಲ್ಲಿರುತ್ತೆ. ಈಗ ನಂಬರ್ 7. ಸಂಖ್ಯಾಶಾಸ್ತ್ರದಲ್ಲಿ ಇದನ್ನ ತುಂಬಾನೇ ಶುಭ ಅಂತ ಹೇಳ್ತಾರೆ. ಇವರು ಚಿಂತನಾಶೀಲರು, ಅಂದ್ರೆ ಆಳವಾಗಿ ಯೋಚನೆ ಮಾಡ್ತಾರೆ, ಜ್ಞಾನವಂತರು, ಡೀಪ್ ಥಿಂಕಿಂಗ್ ಆಗಿ ಒಂಟಿಯಾಗಿರೋಕೆ ಇಷ್ಟಪಡೋದು ಇವರ ಸ್ವಭಾವ. ಬಂತು ನೋಡಿ ನಂಬರ್ 8. ಇದನ್ನ ಹಣಕಾಸಿನ ಅದೃಷ್ಟ ಮತ್ತೆ ಸಮೃದ್ಧಿಯ ಜೊತೆ ಲಿಂಕ್ ಮಾಡಲಾಗುತ್ತೆ. ಇವರು ಬಿಸ್ನೆಸ್ನಲ್ಲಿ ತಮ್ಮ ಬುದ್ಧಿವಂತಿಕೆ ಬಳಸಿ ಒಳ್ಳೆ ಆದಾಯ ಗಳಿಸೋ ಸಾಮರ್ಥ್ಯ ಹೊಂದಿರ್ತಾರೆ ಅಂತ ಹೇಳಲಾಗುತ್ತೆ. ಕೊನೆಯದಾಗಿ ನಂಬರ್ 9. ಇವರನ್ನ ಮಾನವತಾವಾದಿಗಳು ಅಂತ ಕರೀತಾರೆ. ಯಾಕಂದ್ರೆ ಇವರದು ತುಂಬಾನೇ ವಿಶಾಲ ಹೃದಯ, ಬೇರೆಯವರಿಗೆ ಹೆಲ್ಪ್ ಮಾಡೋಕೆ ಯಾವಾಗ್ಲೂ ರೆಡಿ ಇರ್ತಾರೆ. ಇವರ ಮನಸ್ಸು ಶುದ್ಧವಾಗಿರುತ್ತೆ ಮತ್ತೆ ಸಮಾಜದ ಒಳಿತಿನ ಬಗ್ಗೆ ಯೋಚನೆ ಮಾಡ್ತಾರೆ. ಸರಿ, ಇಲ್ಲಿಯವರೆಗೂ ನಾವು ಚರ್ಚೆ ಮಾಡಿದ ಎಲ್ಲ ಸಂಖ್ಯೆಗಳ ಗುಣಲಕ್ಷಣಗಳ ಒಂದು ಸಣ್ಣ ಸಾರಾಂಶ ಇಲ್ಲಿದೆ ನೋಡಿ. 1ರಿಂದ 9ರವರೆಗೆ ಪ್ರತಿಯೊಂದು ಅಂಕಿಯೂ ಹೇಗೆ ಬೇರೆ ಬೇರೆ ಗುಣಗಳನ್ನ ಮತ್ತೆ ಪ್ರಭಾವವನ್ನ ಹೊಂದಿದೆ ಅಂತ ಈ ಟೇಬಲ್ನಿಂದ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, 1ರಿಂದ 9ರ ಕಥೆ ನೋಡಿದ್ವಿ. ಆದ್ರೆ 0ಯ ಕಥೆನೇ ಬೇರೆ. ಏನಿದು 0ಯ ವಿಚಿತ್ರ ಪ್ರಕರಣ? ಇದು ಅಡೆತಡೆಗಳನ್ನ ತರುತ್ತಾ? ಸಂಖ್ಯಾಶಾಸ್ತ್ರದ ಕೆಲವು ನಂಬಿಕೆಗಳ ಪ್ರಕಾರ ಮೊಬೈಲ್ ನಂಬರ್ನ ಕೊನೆಯಲ್ಲಿ 0 ಬರೋದು ಅಷ್ಟೊಂದು ಶುಭಸೂಚಕ ಅಲ್ಲವಂತೆ. ಇದು ಮಾಡೋ ಕೆಲಸದಲ್ಲಿ ತಡ ಆಗೋದು, ಅಡೆತಡೆಗಳು ಬರೋದು, ಅಷ್ಟೇ ಅಲ್ಲ ಯಶಸ್ಸನ್ನೇ ಮುಂದೂಡ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಆದ್ರೇನಿಲ್ಲಿ ಕೇವಲ ಆ ಕೊನೆಯ ಒಂದು ಅಂಕೆಯೇ ಎಲ್ಲವನ್ನೂ ಡಿಸೈಡ್ ಮಾಡುತ್ತಾ? ಇಲ್ಲ, ಅದರಾಚೆಗೂ ಒಂದು ದೊಡ್ಡ ಚಿತ್ರಣ ಇದೆ. ಅದೇನೆಂದು ನೋಡೋಣ. ಹೌದು, ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಇದೆ.
ಮೂಲಗಳ ಪ್ರಕಾರ ಕೇವಲ ಕೊನೆಯ ಅಂಕೆ ಮಾತ್ರವಲ್ಲ, ನಿಮ್ಮ ಮೊಬೈಲ್ನ ಎಲ್ಲಾ 10 ಅಂಕೆಗಳನ್ನ ಕೂಡಿಸಿದಾಗ ಬರೋ ಒಟ್ಟು ಮೊತ್ತ ಕೂಡ ತುಂಬಾನೇ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಆ ಮೊತ್ತ ವ್ಯಕ್ತಿಯ ಹುಟ್ಟಿದ ದಿನಾಂಕಕ್ಕೆ ಹೊಂದಿಕೆ ಆಗ್ಬೇಕು ಅಂತನೂ ಹೇಳಲಾಗುತ್ತೆ. ಹಾಗಾದ್ರೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ನಮ್ಮ ನಂಬರ್ ಕೊನೆಯಲ್ಲಿ 0 ಇದ್ರೆ ಅದನ್ನ ಬದಲಾಯಿಸ್ಬಿಡ್ಬೇಕಾ? ಅಗತ್ಯವಾಗಿ ಬದಲಿಸಲೇಬೇಕು ಅಂತೇನಿಲ್ಲ. ಆದ್ರೆ ಮೂಲಗಳಲ್ಲಿ ಏನು ಸೂಚಿಸಲಾಗಿದೆ ಅಂದ್ರೆ, ನಿಮಗೆ ಪದೇ ಪದೇ ಕೆಲಸಗಳಲ್ಲಿ ಅಡೆತಡೆ ಬರ್ತಾ ಇದ್ರೆ ಆ ನಂಬರನ್ನ ಸೆಕೆಂಡರಿಯಾಗಿಟ್ಕೊಂಡು ಇಂಪಾರ್ಟೆಂಟ್ ಕೆಲಸಗಳಿಗೆ ಹೊಸ ನಂಬರ್ ಬಳಸೋದು ಉತ್ತಮವಂತೆ. ಸರಿ, ಇನ್ನೊಂದು ಪ್ರಾಕ್ಟಿಕಲ್ ಪ್ರಶ್ನೆ. ಬಿಸ್ನೆಸ್ ಮಾಡೋರ್ಗೆ, ಪ್ರೊಫೆಷನಲ್ಗಳಿಗೆ ಯಾವ ನಂಬರ್ಗಳು ಬೆಸ್ಟ್? ನೋಡಿ, ಮೂಲದಲ್ಲಿ ಸಿಕ್ಕಿರೋ ಸಂಖ್ಯಾಶಾಸ್ತ್ರದ ಪ್ರಕಾರ ನಂಬರ್ 8 ಅಂದ್ರೆ ಆರ್ಥಿಕ ಲಾಭ ಮತ್ತೆ ನಂಬರ್ 1 ಅಂದ್ರೆ ನಾಯಕತ್ವ. ಈ ಎರಡೂ ಸಂಖ್ಯೆಗಳಿಂದ ಕೊನೆಯಾಗೋ ನಂಬರ್ಗಳು ವೃತ್ತಿ ಮತ್ತೆ ಬಿಸ್ನೆಸ್ ಬೆಳವಣಿಗೆಗೆ ತುಂಬಾನೇ ಹೆಲ್ಪ್ ಮಾಡತ್ತೆ ಅಂತ ಪರಿಗಣಿಸಲಾಗಿದೆ. ಸರಿ, ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಕೊನೆಗ್ ಬರೋ ಪ್ರಶ್ನೆ ಏನಂದ್ರೆ, ಇದೆಲ್ಲ ವಿಧಿನಾ ಅಥವಾ ಸುಮ್ನೆ ಒಂದು ಅಂಕೆನಾ? ಈ ಎಲ್ಲ ಚರ್ಚೆ ಆದ್ಮೇಲೆ ಒಂದ್ಸಲ ನಿಮ್ಮ ಫೋನ್ ತಗೊಂಡು ನೋಡಿ, ನಿಮ್ಮ ನಂಬರ್ನ ಕೊನೆಯ ಅಂಕೆ ಅದು ಸುಮ್ನೆ ಒಂದು ಕಾಕತಾಳೀಯನಾ ಅಥವಾ ಅದೊಂದು ಸೀಕ್ರೆಟ್ ಕೋಡಾ ಅಥವಾ ಜಸ್ಟ್ ಒಂದು ನಂಬರ್ ಅಷ್ಟೇನಾ? ಏನಂತೀರಾ?